ಹಲೋ ಗುರು, ಹೇಗಿದ್ದೀರಲ್ಲ? ಹೋಪೆಲ್ಲ ಚೆನ್ನಾಗಿರ್ತಾರೆ. ಸೊ ಇನ್ನೊಂದು ಹೊಸ ವ್ಲಾಗಿಗೆ ಸ್ವಾಗತ ಗುರು. ಸೊ ಇವಾಗ ನೋಡಿ, ಡ್ರೆಸ್ ಬಿಟ್ಟು ಏನು ಹಾಕ್ಕೊಂಡಿದ್ದೀನಿ, ಬೇರೆ ಶರ್ಟು ಅಂದರೆ ಐತೆ, ವೈಟ್ ಡ್ರೆಸ್ ಐತೆ, ಇಕ್ಕಿದ್ದೀನಿ ಇದರಲ್ಲಿ. ಯಾವಾಗೂ ಹಾಕ್ಕೊಂಡಿದ್ರೆ ಗಲೀಜಾಗುತ್ತೆ ಅಂತ ಅದಕ್ಕೆ ಬೇರೆ ಶರ್ಟ್ ಹಾಕ್ಕೊಂಡು ಆ ಶರ್ಟ್ ಹಾಕ್ಕೊಳ್ಳಲ್ಲ. ಸೊ ಗುರು, ಇವಾಗ ಬಂದು ಹೊಸ ವ್ಲಾಗು. ಎಷ್ಟು ಗಂಟೆ ಗೊತ್ತಾ ಶುರು ಮಾಡ್ತಿದ್ದೀನಿ ನಾನು? ಮಂಗ 5:15ಗೆ. ಸೊ ಇವಾಗ ನಾನು ರಾತ್ರಿ ಲೇಟಾಗಿ ಬಂದೆ, ಅದಕ್ಕೆ ಮನಿಕೊಂಡಿದ್ದೆ, ಕೆಲಸಕ್ಕೆಲ್ಲ ಹೋಗಿಲ್ಲ. ಸೊ ಇವಾಗೇ ಲಾಗಿನ್ ಆಗ್ತಾರೆ ಅದಕ್ಕೆ ಕೆಲಸಕ್ಕೆ. ಸೊ ಇವಾಗ ಬಂದು ಗಾಡಿ ಬಂದು 75% ಚಾರ್ಜ್ ಇದೆ. ಸೊ ಇವಾಗ ಮಾನ್ಯತಾ ಟೆಕ್ ಪಾರ್ಕಲ್ಲಿ ಕೆಲಸ ಇರೋದು. ಸೊ ಹಾಗೆ ಇದು ವ್ಲಾಗ್ ರೆಕಾರ್ಡ್ ಮಾಡೋಣ ಅಂತ ಬಂದೆ. ನೆನ್ನೆ ಎಲ್ಲ ಮಳೆ ಬಾರಿಗೆ ಬಂತು ಬೆಂಗಳೂರಲ್ಲಿ, ಆದರೆ ಇವತ್ತು ನೋಡಿದ್ರೆ ಬಿಸಿಲು ಅದೇ ಇದು. ಸೊ ಅದಕ್ಕೆ ಇವಾಗ ಗುರು ಹೆವಿ ಬಿಸಿಲು, ಸೆಕೆ ಬೇರೆ ಹೊಡಿತೈತೆ. ಎ ಸಿ ಹಾಕಿದ್ದೀನಿ ಲೈಟಾಗಿ, ಸೌಂಡ್ ಬರುತ್ತೆ, ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂತ. ಸೊ ಹೊಸ ವ್ಲಾಗಿಗೆ ಬನ್ನಿ, ಒಂದು ಸ್ವಲ್ಪ ಕಂಟೆಂಟ್ ಇಟ್ಕೊಳ್ಳೋಣ. ಏನು ಭಯ್ಯ ನೋಡ್ತಾ ಇದೆಯಾ ಮುತ್ತಿನ? ಸೊ ನೋಡಿ, ಆಚೆ ತೋರಿಸ್ತೀನಿ. ಸೊ ಗುರುಗ ಇವಾಗ ನೋಡಿ, ಇದೆ ಯಶವಂತಪುರ ರೈಲ್ವೆ ಸ್ಟೇಷನ್ನು. ಸೊ ಇವಾಗ ನಾನು ಇಲ್ಲಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಅಯ್ಯೋ ಚಿನ್ನ, ಆ ಕಡೆ ಹೋಗು ಚಿನ್ನ, ಈ ಕಡೆ ಎಲ್ಲ ಬರಬೇಡ ಚಿನ್ನ ನಂದೊಂದು ಸರಿ ಉಣ್ಣೋ. ಸೊ ಗುರು, ಆ ಟೈಮಲ್ಲಿ ಆ ಜೆಪ್ ಗಾಡಿ ಹೋಯ್ತೈತೆ ನೋಡಿ, ಗ್ರೀನ್ ಕಲರ್, ಅದು ಓಡಿಸಿದ್ದೀವಿ. ಅಯ್ಯೋ, ನಾವು ಎಂತೆಂಥ ಏನೇನು ಕೆಲಸ ಮಾಡಿಲ್ಲ ಗುರು, ಎಲ್ಲ ಕೆಲಸನೂ ಮಾಡಿದ್ದೀವಿ. ಇವಾಗ ಪೀಸಾಗಿರೋದೊಂದು ಕೆಲಸ ಸಿಕ್ಕೈತೆ, ಪೀಸಾಗಿ ಮಾಡ್ತಾಯಿದ್ದೀವಿ. ರೋದನೆ ಎಂಥದ್ದು ಏನಿಲ್ಲ. ರೋದನೆ ಏನಂದರೆ ರಾತ್ರಿ ಹೊತ್ತು ಅವಾಗ ಡ್ಯೂಟಿ ಆಗಿಬಿಡ್ತಾರೆ, ಅದೇ ರೋದನೆ. ಏಯ್ ಆಟೋದಾನೆ, ಒಂದು ಸ್ವಲ್ಪ ಸೈಡ್ ಗೀಡ್ಗೆ ಹೋಗೋ ನೋಡು. ಇಂಥವ್ರಿಗೆ ಬೈಬೇಕಾ ಬೈಬಾರ್ದು? ಆ ಕಡೆ ಅಷ್ಟು ಜಾಗ ಐತೆ, ಈ ಕಡೆ ಜಾಗ ಬಿಡ್ತಿಲ್ಲ ನಂಗೆ ಇವನು. ನೋಡಿ, ಬೈಬೇಕಾ ಬೈಬಾರ್ದ? ಈ ಗ್ಯಾಪಲ್ಲಿ ಹೋದರೆ ನಂದು ಹೋಗ್ಬಿಡುತ್ತೆ. ಆ ಕಡೆನೂ ಹೋಯ್ತಿಲ್ಲ, ಈ ಕಡೆನೂ ಬಿಡ್ತಾಯಿಲ್ಲ. ಒಂದು ಕಡೆ ಹೋಗಲ್ಲ. ಗೂಬ್ ನನ್ನ ಮಗನೆ ಮಧ್ಯದಲ್ಲಿ ಹೋಯ್ತವನೆ. ಬೇರೆಯವ್ರು ಹೋಗ್ಬಾರ್ದು ಅದೆಲ್ಲ ಇಲ್ಲ, ಬೇರೆಯವ್ರು ಹೋಗ್ಬೇಕು ಅಂತ ಕೊಡ್ರು ಅಂತ ಹೋಯ್ತವನೆ ಮಧ್ಯದಲ್ಲಿ. ಎಲ್ಲ ಏನು ಗೊತ್ತಾ ಗುರು, ನೀವು ಬೈತೀರಾ, ಅವ್ರಿಗೆಲ್ಲ ಬೈಬಾರ್ದು ಅಂತೀರಾ. ಎಲ್ಲರಿಗೂ ಬೈಬಾರ್ದು. ಇಂಥ ಗೂಬ್ ನನ್ನ ಮಕ್ಳು ಇರ್ತಾರಲ್ಲ, ಅವ್ರಿಗೆಲ್ಲ ಬೈಲೇಬೇಕು. ಬೈಲ್ದಿದ್ದಲೇ ಬೇರೆ ಇದೇ ಇಲ್ಲ. ಬೇರೆ ಏನಂತೀರ ಹೇಳಿ, ಅದನ್ನೇನಂತೀರ, ಬೇರೆ ಏನೋ ಗೊತ್ತಿಲ್ಲ, ಮರ್ತಬಿಟ್ಟೆ ಬಿಡಿ, ಆಮೇಲೆ ಹೇಳ್ತೀನಿ. ಏನು ಗುರು ಟ್ರಾಫಿಕ್ಕು, ಯಪ್ಪ ದೇವರೇ. ನಮ್ಮ ಬೆಂಗಳೂರು ಟ್ರಾಫಿಕ್ ಹೆಂಗಿರ್ಬೇಕಂದ್ರೆ, ರಾತ್ರಿ ಹೊತ್ತು ಇರುತ್ತಲ್ಲ, ಒಂದು 10 ಗಾಡಿ 20 ಗಾಡಿ ಆ ಥರ ಇರಬೇಕು. ಹೆಣ್ಮಗುಗೆ ಎಲೆಕ್ಟ್ರಿಕ್ ಗಾಡಿನೇ ಓಡ್ಸೋಕೆ ಗೊತ್ತಿಲ್ಲ. ಆಂಟಿಗಳು ನೋಡಿ ಎಲ್ಲಿಂದ ಇಳಿತವ್ರೆ ನೋಡಿ, ಎಲ್ಲಿಗೆ ದೈ ಹೊಡಿತಾರೆ. ಆಂಟಿ ಹಂಗೆಲ್ಲ ಮಾಡ್ತಾರಾ ಹೇಳಿ? ಬಿದ್ದರೆ ಗಾಡಿ ಗಿಡಿಗೆ ಬಂದುಬಿಟ್ರೆ ಏನು ಮಾಡ್ತೀರಾ? ಆಮೇಲೆ ನಮ್ಮದೇ ತಪ್ಪಂತೀರಾ ಅದರಲ್ಲೂ. ಗುರು, ಯಶವಂತಪುರ ಡಿಪೋ ಹತ್ರ ಬಂದೆ. ಮಾತಾಡ್ತಾ 2 ನಿಮಿಷಕ್ಕೆಲ್ಲ ಯಶವಂತಪುರ ಡಿಪೋ ಹತ್ರ ಬಂದ್ಬಿಟ್ಟೆ ಗುರು. 1 ನಿಮಿಷಕ್ಕೆ ಮಾತಾಡ್ತಾ ವ್ಯೂ ನೋಡಿ ಹೆಂಗೆ ಕಾಣ್ತೈತೆ. ವ್ಯೂ ಚೆನ್ನಾಗಿದೆಯಾ ಅಂತ ಹೇಳಿ. ಚೆನ್ನಾಗಿದ್ರೆ ಇದರಲ್ಲೇ ಮಾಡಲ್ಲ, ಇಲ್ಲ ಅಂದರೆ ಇನ್ನೊಂದು ವ್ಯೂ ನೋಡೋಣ, ಸೆಟ್ ಮಾಡೋಣ. ಸೊ ಇವಾಗ ಸದ್ಯಕ್ಕೆ 1 ನಿಮಿಷ. ಇವಾಗ ಸದ್ಯಕ್ಕೆ ಹೆಬ್ಬಾಳ್ಗೆ ಹೋಗಿ ಚಾರ್ಜಿಂಗ್ ಮಾಡ್ಬೇಕು ಗಾಡಿ, ಅದೇ ವಿಷಯ. 75 74 ಆಗೈತು. ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಇದು ಇಳಿತೆ, ಒಂದೊಂದು ಪಾಯಿಂಟ್ ಇಳಿತೈತೆ. ಸೊ ಇವಾಗ ಬಾಯಾರಿಕೆ ಆಗ್ತಾಯಿದೆ ಗುರು. ಎಲ್ಲ ನಾನು ನೀರು ತೊಗೊಳೋಣ ಬನ್ನಿ. ನೀರು ಇದರಲ್ಲಿ ಐತೆ, ಗಾಡೀಲೈತೆ. ಆದರೆ ಆ ನೀರು ಕುಡಿಯೋಷ್ಟರಲ್ಲಿ ಬಿಸ್ಲರಿನೇ, ಆದರೆ ಆ ನೀರು ಬಂದು ಫುಲ್ಲು ಇದಾಗಿರುತ್ತೆ, ಹೀಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಬೇಡ. ಆ ನೀರು ಕುಡಿಯೋದು ಒಂದೇ, ಒಟ್ಟಿಗೆ ಅಂಶಗಳದು ಒಂದೇ. ಸೊ ಅದಕ್ಕೆ ಇವಾಗ ನೀರು ತಗೊಳಕ್ಕೆ ನಾನು ಎಲ್ಲಿಗೆ ಹೋಗಲಿ? ಆದಮೇಲೆ ಕೋಲ್ಡ್ ನೀರು ಬೇಕು ನನಗೆ, ಕೋಲ್ಡ್ ನೀರು. ಅಯ್ಯಯ್ಯ ದೇವರಿ, ಹೋಗು ಆಟೋದವನೇ. ಸೊ ಇವಾಗ ಇಲ್ಲಿ ಈ ಕಡೆಯಿಂದ ಯಾವಾಗೂ ನಾನು ಹೋಯ್ತೀನಿ ಗುರು ಹೆಬ್ಬಾಳಕ್ಕೆ. ಯಾಕೆ ಗೊತ್ತಾ? ಈ ಕಡೆ ಟ್ರಾಫಿಕ್ ಇರಲ್ಲ. ಆ ಕಡೆ ಹೋಗ್ಬಿಟ್ರೆ ಗುರು ಫುಲ್ಲು ಟ್ರಾಫಿಕ್ಕು, ಯಪ್ಪ ರೋದನೆ ಆಗ್ಬಿಡುತ್ತೆ ಆ ಕಡೆ ಹೋಗೋಕ್ಕೆ. ಅಲ್ಲಿ ಹೆಬ್ಬಾಳ ಸಿಗ್ನಲ್ ಇದೆಯಲ್ಲ, ಆ ಸಿಗ್ನಲು ದರಿದ್ರದು, ಯಾಕೋ ಗೊತ್ತಿಲ್ಲ. ಮುಂದೆ ಹೋಗ್ಬೇಕು, ಇನ್ನೇನು 20 ಸೆಕೆಂಡ್ 10 ಸೆಕೆಂಡ್ಗೆಲ್ಲ ಸಿಗ್ನಲ್ ಹಾಕ್ಬಿಡ್ತಾನೆ. ಈ ಕಡೆಯಿಂದ ಹೋಗೋದೇ ಬೇಡ, ಬರೀ ಆ ಕಡೆಯಿಂದನೇ ಬರ್ತಾರೆ ನೋಡಿ. ಅವ್ನು ಹೆಂಗೆ ನುಗ್ಗಿಸ್ಕೊಂಡ್ಬರ್ತಾನೆ ಅನ್ನ. ಸೊ ಇದು ಗೊತ್ತಲ್ಲ ಯಾವ ರೋಡ್ ಅಂತ. ನಾನು ಬಿದ್ದಿದ್ನಲ್ಲ, ದಬಾಕೊಂಡಿದ್ನಲ್ಲ ಬೈಕಲ್ಲಿ, ಅದೇ ರೋಡ್ ಇದು. ಆ ಕಡೆ ಸೈಡಲ್ಲಿ ಬರುವಾಗ ದಬಾಕೊಂಡಿದ್ದೆ ಅಂದರೆ ಕಾರ್ಗೋಗಿ ಇಟ್ಟಿದ್ನಲ್ಲ, ಕಾರ್ಗೋಗಿ ಇಟ್ಟು ಅವ್ನಿಗೆ ರೋಪು ಹೆಂಗೆ ಓಡಿಸೋಣ, ಅವ್ನಿಗೆ ಬೈತಿರ್ಲಿಲ್ವ? ಅದೇ ರೋಡ್ ಗುರು ಇದು. ಇವಾಗ ಕಾರಲ್ಲಿ ಗುದ್ದಿದ್ದು, ಆವಾಗ ಬೈಕಲ್ಲಿ ಗುದ್ದಿದ್ದೆ, ಇವಾಗ ಕಾರಲ್ಲಿ ಎಗರಿಸ್ಬಿಡ್ತೀನಿ ಅವ್ನ. ನೋಡ್ತಾ ಇರಿ ಸ್ಕೂಟಿ ಅವನ್ನ. ಇಲ್ಲ ಆ ಥರ ಎಲ್ಲ ಮಾಡಲ್ಲ, ತಲೆ ಕೆಡ್ಸ್ಕೊಬೇಡಿ. ಒಂದು 10 ನಿಮಿಷ ಮುಂಚೆ ಹಿಂಗೆ ಬಂದಿದ್ದೆ ನಾನು ಬೈಕ್ ತಗೊಂಡು.
ಒಂದು ಕೆಲಸ ಆಯಿತು ಮುಗಿಸ್ಕೊಳ್ಳೋಕ್ಕೆ. ಇನ್ನೊಂದು 10 ನಿಮಿಷ ಆದಮೇಲೆ ಮತ್ತೆ ಹೋಯ್ತಾ ಇದ್ದೀನಿ ಇನ್ನೊಂದು ಕೆಲಸ ಮುಗಿಸ್ಕೊಳ್ಳೋಕ್ಕೆ. ಲೈಫಲ್ಲಿ ಬರೋ ಕೆಲಸನೇ ಗುರು, ಏನು ಗೊತ್ತಾ, ಲೈಫಲ್ಲಿ ಬರೋ ಕೆಲಸ ಮಾಡಿದ್ರೇ ಕಾರ್ಯ ಆಗೋದು, ಕಾರ್ಯ ಮಾಡಿಲ್ಲ ಅಂದರೆ ಕೆಲಸ ಆಗಲ್ಲ. ಅಲ್ಲ ಏನು ಲಾಜಿಕ್ ಆಗ್ಬಿಟ್ಟು ಏನು ಹೇಳ್ತಿದ್ದೀನಿ, ಕೆಲಸ ಕಾರ್ಯ ಎರಡು ಒಂದೇ ಅಲ್ವಾ? ಇಲ್ಲ ಕೆಲಸ ಕಾರ್ಯ ಬೇರೆ ಬೇರೆ. ಕೆಲಸ ಮಾಡಿದ್ರೇ ಕಾರ್ಯಗಳಾಗೋದು, ಕಾರ್ಯಗಳು ಮಾಡ್ಬೇಕಂದ್ರೆ ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಒಂಚೂರು ಲಾಜಿಕ್ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಇಲ್ಲಿ ನೋಡಿ ಹೆಣ್ಮಗು ಅಥವಾ ಕಾಲೇಜ್ ಮಕ್ಕಳು ಏನು ಎಲ್ಲ ಒಂದೇ ಥರ, ಅದು ಕಾಲೇಜ್ ಡ್ರೆಸ್ಸು ಅಲ್ವಲ್ಲ, ಒಂದೇ ಥರ ಹಾಕೊಂಡು ಒಳ್ಳೆ ಸುತ್ತಾಡ್ತವ್ರೆ. ಇಲ್ಲಿ ನೋಡಿ ಎಲ್ಲ ಕುತ್ಕೊಂಡು ಹಿಂಗೆ ಮಂಗನ ಥರ ನೋಡ್ತಾವ್ರು. ಹೋದ್ರಿ ಮಾಡ್ರಿ ಅಂದರೆ ಇಲ್ಲ, ಎಲ್ಲ ಆ ಕಡೆ ಈ ಕಡೆ ತಿರುಗಿ ಪಡ್ಗಿ ನೋಡ್ತಾ ಇರೋದು ಬಸ್ನ. ಪಾಪ ಬಸ್ಸು ಫ್ರೀ ಬಿಟ್ಟಿದ್ರು, ಬಸ್ ಫ್ರೀ ಬಿಟ್ಬಿಟ್ಟವ್ರಲ್ಲ ಅದನ್ನ ಹೇಳಿ ಇವ್ನು ನೋಡಿ ಕುಡ್ಕ, ಅಣ್ಣ ಬೈಲಿ 90 ಹೊಡೆಯೋಣ ಇಬ್ಬರು ಸೇರಿ ಅಂತೀನಿ ನಾನು. ಕಾರಲ್ಲಿ ಹಾಕೊಂಡು ಬಾನ 90 ಹೊಡೆಯೋಣ ಇಬ್ಬರು ಅಂದ ಅಷ್ಟೇ. ಆಮೇಲೆ ಅವನು ನಂದೆಲ್ಲ ಜೋಬೆಲ್ಲ ಉದುರಿಸ್ಬಿಡ್ತಾನೆ ಕುಡಿತಾ ಅವನು. ಒಂದು ದಿವಸ ಹಂಗೆ ಹಾಕೊತೀನಿ ಗುರು, ನಮ್ಮ ಕಾರಲ್ಲಿ ಹಾಕ್ಕೊಳ್ಳಲ್ಲ, ಕಾರಲ್ಲಿ ಹಾಕೊತೀನಿ, ಬಾರಿ ಕರ್ಕೊಂಡು ಹೋಗ್ತೀನಿ, ನೋಡ್ತೀನಿ ಎಷ್ಟು ಕುಡಿತಾನೆ ಅವನು. ಕುಡಿದ್ಬಿಟ್ಟು ಏನೇನು ಹೇಳ್ತಾರೆ ಅಂಥವ್ರು ಅಂತ ನೋಡೋಣ, ಒಂದ್ಸರಿ ಎಕ್ಸ್ಪೆರಿಮೆಂಟ್ ಮಾಡೋಣ, ವ್ಲಾಗಲ್ಲಿ ಹಾಕ್ತೀನಿ. ಹುಡುಕ್ತೀನಿ ತಡ್ರಿ ಯಾರನ್ನ ಕುಡ್ಕುರನ್ನ ಹುಡುಕ್ತಿದೆ, ಭಿಕ್ಷುಕ್ರನ್ನ. ಕುಡ್ಕರು ಯಾರು ಇರ್ತಾರೆ ಅವ್ರನ್ನ ಹುಡುಕ್ಬಿಟ್ಟು ಈ ಥರ ಮಾಡಿಬಿಟ್ಟು ಅವ್ರ ಹತ್ರ ಕೇಳಬೇಕು. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಜಾಸ್ತಿ ಎಣ್ಣೆ ಕುಡಿತಾರೆ ಅಂತ ಹೇಳ್ತೀನಿ. ಅಂದರೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರುತ್ತೆ, ಮತ್ತು ಪಾಪ ನೋವಾಗಿರುತ್ತೆ, ಅದು ಇದು ಲವ್ ಫೇಲಿಯರ್, ಅದು ಇದು ಫೇಲಿಯರ್ ಆಗಿರುತ್ತೆ. ಬರೀ ಲವ್ ಅಂತಾನೆ ಅಲ್ಲ, ಅದು ಇದು, ಅದಕ್ಕೆ ಕುಡ್ಕರು, ಸರಿನಾ? ಸೊ ಬನ್ನಿ. ಈ ಡಿವೈಡ್ ಇಟ್ಟಿದ್ದೆ ಇವಾಗ. ಸೊ ಬನ್ನಿ ಸಿಗೋಣ ಆಮೇಲೆ ಗುರು. ಏನಂತೀರ? ಹೆಬ್ಬಾಳಕ್ಕೆ ಹೋಗ್ಬಿಟ್ಟು ಗುರು, ಕಾರ್ ಫುಲ್ಲು ಗಲೀಜಾಗೈತೆ ಗುರು. ಇಲ್ಲಿ ನೋಡಿ ಕಾರ್ ನೋಡಿ, ಹಿಂದೆಗಡೆ ಮಿರರ್ ನೋಡಿ ಹೆಂಗೈತೆ ಉದ್ದಕ್ಕೂ ಲೈನಾಗಿ ಟ್ರಾಫಿಕ್ಕು. ಇಲ್ಲಿ ನೋಡಿ ರೇಂಜ್ ರೋವರ್ ಬ್ಲೂ ಕಲರ್ MH 1010 ಅಂತೆ ನಂಬರ್, ಚೆನ್ನಾಗೈತೆ. ಇದೇನು ರೇಂಜ್ ರೋವರ್ ರೀ, ಈ ನಂಬರ್ ಪ್ಲೇಟ್ ನೋಡ್ರಿ, ಒಂದು ರೌಂಡ್ ಕೊಡ್ರಿ ನಿಮ್ಮ ಗಾಡಿನ, ಕೊಡ್ರಿ ಒಂದು ಗಾಡಿ ರೌಂಡು. ಎಲ್ಲರ ಹತ್ರ ಗಾಡಿ ರೌಂಡ್ ಕೊಡೋದೇ ಆಯ್ತಪ್ಪ, ಕೇಳೋದಾಯ್ತಪ್ಪ, ಏನಂತೀರ? ಕೆಲ್ಸಕ್ಕನ್ನ ಇಟ್ಕೊಂಬಿಡ್ರಿ ನನ್ನ ಡ್ರೈವರಾಗಿ. ನೋಡಿ ಕೆಲ್ಸಕ್ಕೆ ಇಟ್ಕೊಂಬಿಡ್ರಿ, ಮಸ್ತಾಗಿ ಓಡಿಸ್ತೀನಿ ಗಾಡಿನ. ಒಂದು ಗಾಡಿ ಎಲ್ಲೂ ಸ್ಕ್ರಾಚ್ ಮಾಡಿಸಲ್ಲ. ಎಷ್ಟು ಲಾಂಗ್ ಕರ್ಕೊಂಡೋಗ್ರಿ. ಊಟ ಮಾತ್ರ ಬಿರಿಯಾನಿನೇ ಬೇಕು, ಕುಡಿಯೋಕೆ ಮಾತ್ರ ಬಿಸ್ಲರಿನೇ ಬೇಕು, ಗೊತ್ತಾಯ್ತಾ? ಅದು ಓಕೆ ಆಗಿದ್ರೆ ಕೆಲ್ಸಕ್ಕೆ ಇಟ್ಕೊಳ್ಳಿ ನನ್ನ. ಬನ್ನಿ ಸಿಗೋಣ ಆಮೇಲೆ, ಏನೇನೋ ಕುಯ್ದಿದ್ದಾಯ್ತು. ಸೊ ಗುರುವೆ, ಇವಾಗ ಚಾರ್ಜಿಂಗ್ ಸ್ಟೇಷನ್ ಹತ್ರ ಬಂದು ಶರ್ಟ್ ಚೇಂಜ್ ಮಾಡಿಕೊಂಡು ಗಾಡಿ ವಾಶ್ ಮಾಡಿ ಇವಾಗ ಚಾರ್ಜಿಂಗ್ ಫುಲ್ ಆಗೈತೆ. ಗಾಡಿ ವಾಶ್ ಮಾಡಿ ಆರಾಮಾಗಿದ್ದೀನಿ. ಇವಾಗ ಹೆಂಗೆ ಗೊತ್ತಾ, ಡ್ಯೂಟಿ ಅಪ್ಪ ಸೈಕ್ ಮಾಡೋಕ್ಕವ್ರೆ. ಇವಾಗ 8 ಗಂಟೆಗೆ ಒಂದು ಮನೆ ತಟ್ಟಕ್ಕೆ ಬರ್ತೈತಾ, ಆಮೇಲೆ 2 ಗಂಟೆ ರಾತ್ರಿ 2:15 ಏರ್ಪೋರ್ಟ್ ಪಿಕಪ್ಪು. ಅದಾದಮೇಲೆ ಇನ್ನೊಂದೈತಂತೆ, ಆಮೇಲೆ ಹೋಗಿ ಮನೆಗೆ ಮನಿಕೊಬೇಕಂತೆ. ಸೊ ಅದೆಲ್ಲ ಆಗಲ್ಲ, ಅಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ಳಲ್ಲ. 2 ಗಂಟೆದೊಂದು ಮಾಡ್ತೀನಿ, ಅದಾದಮೇಲೆ ಮಾಡೋ ಸೀನ್ಗಳಿಲ್ಲ. ಆಮೇಲೆ ಫೋನ್ ಸ್ವಿಚ್ ಆಫ್ ಅಂದ್ಕೊಳ್ಳಿ ನಂದಂತೂ. ಯಾಕಂದ್ರೆ ಮಾಡೋಕ್ಕಾಗಲ್ಲ ಗುರು. 2 ಗಂಟೆ 2:15 ಒಂದು ಪಿಕಪ್ ಮಾಡಿ ನಿದ್ದೆ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲು ಮನೆ ತಟ್ಟಕ್ಕೆ ಪರ್ಕಲ್ಲೇ ಒಂದು 12 ಗಂಟೆ 1 ಗಂಟೆ ಇರುತ್ತೆ. ಅಲ್ಲಿಂದ ನಾನು ಏರ್ಪೋರ್ಟ್ಗೆ ಹೋಗಬೇಕು. ಏರ್ಪೋರ್ಟ್ಗೆ ಹೋದ್ನಾ ಸರಿ 2:15 ಬಂದರು. ಪಿಕ್ ಮಾಡ್ಕೊಂಡು ಮತ್ತೆ ಅವ್ರಿಗೆ ಎಲೆಕ್ಟ್ರಾನಿಕ್ ಸಿಟಿ ಬಿಡಬೇಕು. ಸೊ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ಒಂದು 53 ಕಿಲೋಮೀಟ್ರ್ ಇದೆ. ಅದಕ್ಕೆ 1 ಅವರ್ ಮಿನಿಮಮ್, 1 to 50 ಮಿನಿಟ್ಸ್ ಸಾಕು. ರಾತ್ರಿ ಹೊತ್ತು ಬಿಟ್ಬಿಟ್ಟು ನಂಗೆ ಅವ್ರು ಬರೋದೇ 3 ಗಂಟೆಗೆ. 2:15 ಫ್ಲೈಟ್ ಲ್ಯಾಂಡ್ ಆದರೆ. ಸೊ ಅದಕ್ಕೆ ಆಗಲ್ಲ. 4 ಗಂಟೆ ನನಗಾಗುತ್ತೆ ಮನೆಗೆ ಹೋಗೋಕ್ಕೆ 5 ಗಂಟೆ. ಮತ್ತೆ ಬೆಳಗ್ಗೆ ಮಾಡಬೇಕಂತ. ಕಣ್ಣಿಗೆ ಬಿಸಿಲು ಹೊಡಿದ್ರೆ ನಿದ್ದೆ, ಗಾಡಿ ಯಾವಾಗ ಫ್ಲೈಓವರಿಂದ ಆಚೆ ಹಿಂಗೆ. ಸೊ ಗುರುವೆ, ಇವಾಗ ಟೈಮ್ ಬಂದು 2-3 ಗಂಟೆ ಇನ್ನೇನು ಆಗುತ್ತೆ. ಸೊ ಇವಾಗ ಗಾಡಿ ಬಂದು ಚಾರ್ಜಿಂಗ್ ಹಾಕಿದ್ದೀನಿ. ಬನ್ನಿ ಚಾರ್ಜಿಂಗ್ ಹಾಕಿರೋದು ತೋರಿಸ್ತೀನಿ. ಸೊ ಇದು ನಮ್ಮ ಹಬ್ಬು. ಇಲ್ಲಿ ಚಾರ್ಜಿಂಗ್ ಎಲ್ಲ ಹಾಕಿರ್ಬೋದು ಆರಾಮಾಗಿ. 3 ಗಂಟೆ ಗುರು ಟೈಮು. ಇಲ್ಲಿ ನೋಡಿ 67 ಆಗಿದೆ ಚಾರ್ಜಿಂಗು. ನಮ್ಮ ಗಾಡಿ ತೋರಿಸ್ತೀನಿ, ನಮ್ಮ ಗಾಡಿ ತಟ್ರಿ. ಇಲ್ಲಿ ನೋಡಿ ನಮ್ಮ ಗಾಡಿ. ಸೊ ಅದೇ ಚಾರ್ಜಿಂಗ್ ಮಾಡಿಕೊಂಡು ಇವಾಗ ಊಟನೂ ಮಾಡಿಲ್ಲ ಗುರು. ಇವಾಗ ಬೆಂಗಳೂರಲ್ಲಿ ಊಟ ಹುಡ್ಕೊಂಡು ಹೋಗ್ಬೇಕು ನಾನು. ಎಲ್ಲಿ ಸಿಗುತ್ತೆ, ಆದರೆ ಎಲ್ಲೋ ಒಂದು ಕಡೆ ಸಿಗುತ್ತೆ. ಅಲ್ಲಿಗೆ ಹೋಗಿ ಮಸ್ತಾಗಿ ಊಟ ಮಾಡಿ ಆಮೇಲೆ ಮನೆಗೆ ಹೋಗಿ ಪಾಚ್ಕೊಂಡ್ರೆ ನಾಳೆ ಸಾಯಂಕಾಲನೇ ಎದ್ದಳೋದು. ಬೇಗ ಎಲ್ಲ ಎದ್ದಳೋ ಸೀನೇ ಇಲ್ಲ. ಅದಕ್ಕೆ ವ್ಲಾಗ್ ಎಂಡ್ ಮಾಡೋಣ ಅಂತ. ಇವಾಗ ಎಂಡ್ ಮಾಡಲ್ಲ, ಊಟ ಸಿಕ್ಕಿದಾಗ ಎಂಡ್ ಮಾಡ್ತೀನಿ. ಎಲ್ಲಿ ಊಟ ಸಿಗುತ್ತೆ ಅಂತ ನೋಡ್ತೀನಿ ರಾತ್ರಿ ಹೊತ್ತು 3 ಗಂಟೆ 4 ಗಂಟೆಗೆ.
ಯಾರಿಗಾನ ಊಟ ಬೇಕಾದ್ರೆ ಆ ಜಾಗದ್ರಲ್ಲಿ ಹೋಗಿ ಊಟ ತಿನ್ನಿ, ಮಸ್ತಾಗಿರುತ್ತೆ. ಸೊ ನೋಡಿ ನಮ್ಮ ಗಾಡಿ ಚಾರ್ಜ್ ಆಗ್ತೈತಿ, ಇನ್ನೂ 2 ಗಾಡಿ ಐತೆ ನೋಡಿ. ಸೊ ಸಿಗೋಣ ಬನ್ನಿ ಗುರು, ಆಮೇಲೆ ಸಿಗೋಣ ಊಟ ಮಾಡುವಾಗ. ಸೊ ಎಲ್ಲಿ ಹುಡ್ಕೋ ಇಡ್ಲಿನೇ ಸಿಗೋದು, ಇಡ್ಲಿ ದೋಸೆ ಅದು ಇದು ಸಿಗುತ್ತೆ, ನೋಡೋಣ ಏನು ಸಿಗುತ್ತೆ ಅಂತ ಬನ್ನಿ.